ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಡ್. ಮೊದಲಿಗೆ ಹೆಡ್ಲೈನ್ಸ್. ದಿನೇ ದಿನೇ ಹೆಚ್ಚಳವಾಗ್ತಾ ಇರುವ ಕೊರೋನಾ ಪ್ರಕರಣಗಳು. ರಾಜ್ಯದಲ್ಲಿ ಸಕ್ರಿಯ ಕೊರೋನಾ ಕೇಸ್ 80. ಬೆಂಗಳೂರಿನಲ್ಲೇ 73 ಜನರಿಗೆ ಪಾಸಿಟಿವ್. ಬಹುತೇಕರಿಗೆ ಹೋಮ್ ಐಸೋಲೇಷನ್ನಲ್ಲೇ ಚಿಕಿತ್ಸೆ. ಬೆಂಗಳೂರು ಗ್ರಾಮಾಂತರದಲ್ಲೂ 2, ಮೈಸೂರಿನಲ್ಲಿ 3, ದಕ್ಷಿಣ ಕನ್ನಡ, ವಿಜಯನಗರ ಜಿಲ್ಲೆಗಳಲ್ಲಿ ತಲಾ 1 ಕೇಸ್. ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿರುವ ಆರೋಗ್ಯ ಇಲಾಖೆ ಕಳೆದ 24 ಗಂಟೆಗಳಲ್ಲಿ 191 ಜನರಿಗೆ ಟೆಸ್ಟಿಂಗ್. ಪಾಸಿಟಿವಿಟಿ ರೇಟ್ 19.37%. ಪಾಸಿಟಿವಿಟಿ ರೇಟ್ ನೋಡಿ ಆತಂಕದ ಅಗತ್ಯ ಇಲ್ಲ. ಈಗಾಗಲೇ ವ್ಯಾಕ್ಸಿನ್ ತಗೊಂಡ 70% ಜನರಿಗೆ ಸೋಂಕು ತಗುಲು ಸಾಧ್ಯತೆ ತೀರಾ ವಿರಳ. ಆದರೆ ನಿರ್ಲಕ್ಷ್ಯ ಬೇಡ, ಮಾಸ್ಕ್ ಧರಿಸಿ ಅಂತ ಎಚ್ಚರಿಕೆ ನೀಡಿದ ವೈರಾಣು ತಜ್ಞ ಡಾಕ್ಟರ್ ಚಂದ್ರಶೇಖರ್. ಕೊರೋನಾ ಹೆಚ್ಚಳದ ಹಿನ್ನೆಲೆ ಬೆಂಗಳೂರಿನ ಹೋಟೆಲ್ಗಳು ಅಲರ್ಟ್. ಕಡ್ಡಾಯವಾಗಿ ಮಾಸ್ಕ್ ಧರಿಸುವಂತೆ ಬೋರ್ಡ್ ಅಳವಡಿಕೆ. ಸರ್ಕಾರದ ಆದೇಶ ಬರುವವರೆಗೂ ಕಾಯದೆ ಮುಂಜಾಗ್ರತಾ ಕ್ರಮದ ಬಗ್ಗೆ ಜಾಗೃತಿ. ಕರಾವಳಿ ಭಾಗದಲ್ಲಿ ಜೋರಾಗಿರುವ ಮುಂಗಾರು ಅಬ್ಬರ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಕ್ಕಿ ಹರಿತಾ ಇರುವ ನದಿಗಳು. ಫಲ್ಗುಣಿಯ ನೀರಿನ ಮಟ್ಟ ಏರಿಕೆಯಿಂದ ಅದ್ಯಪಾಡಿ ಗ್ರಾಮದ ಜನರಲ್ಲಿ ಆತಂಕ. 13 ವರ್ಷಗಳಿಂದ ಅನುಭವಿಸ್ತಾ ಇರೋ ಸಂಕಷ್ಟಕ್ಕೆ ಕೊನೆ ಯಾವಾಗ ಅಂತ ನಿವಾಸಿಗಳ ಪ್ರಶ್ನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.